ಬೀದಿಯಲ್ಲಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಬೆಳೆಗಳ ಹಾನಿಯಾಗಿದೆ, ಹಣ ಕೊಡಬೇಕು. ಕಬ್ಬು ಬೆಳೆದವರಿಗೆ ಅನ್ಯಾಯ ಆಗ್ತಾ ಇದೆ. ಆಮೇಲೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳಾಗಿಲ್ಲ. ಇಂಥ ಪರಿಸ್ಥಿತಿ ಇದೆಯಲ್ಲ, ನೀವೇನು ಬ್ರೇಕ್ಫಾಸ್ಟು ಏನೋ ಪಾರ್ಟಿಗಳು ಮಾಡ್ಕೊಂಡು ನೀವು ಜನರನ್ನು ದಾರಿ ತಪ್ಪಿಸುವಂಥ ಸಿದ್ಧತೆ ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೋಗಿದ್ದಾರೆ, ಸರಿ. ಹೋದಾಗ ಡಿ ಕೆ ಶಿವಕುಮಾರ್ ಅವರ ತಾಯಿಯವರು ಒಂದು ಹಿಂದೆ ಒಂದು ವಿಡಿಯೋ ಬಿಟ್ಟಿದ್ದಾರೆ, ಅದನ್ನು ತೋರಿಸ್ಬೇಕು. ಅವ್ರಿಗೆ ಆ ವಿಡಿಯೋ ನೋಡಿ ನಮ್ಮ ತಾಯಿಯವರು ಬಿಟ್ಟರು ಅಂತ ತೋರಿಸ್ಬೇಕು. ಮಾನ್ಯ ಡಿ ಕೆ ಶಿವಕುಮಾರ್ಗೆ ಒಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ. ನಿನ್ನೆ ಅವ್ರಿಗೆ ಹೇಳಿಕೆ ಕೊಟ್ಟು, ನಾವಿಬ್ರು ಬ್ರದರ್ಸ್ ಇದ್ದಂಗೆ ಅಂತ. ಭಾಳ ಸಂತೋಷ. ಅದಕ್ಕೆ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ ಜನ. ಏನಂತಂದ್ರೆ ಬ್ರದರ್ಸ್ ಅಂದ್ರೆ ಅವ್ರ ಅರ್ಥ ಬೇರೆ ಇದೆ. ಈ ಕುಕ್ಕರಲ್ಲಿ ಬಾಂಬ್ ಇಟ್ಕೊಂಡು ಬಂದವ್ರನ್ನು ಬ್ರದರ್ಸ್ ಅಂದಿದ್ದಾರೆ. ಬೆಂಗಳೂರಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿದ್ದವರು ನನ್ನವ್ರು ಬ್ರದರ್ಸ್ ಅಂದಿದ್ದಾರೆ. ಈಗ ನೀವು ಅಂದಿರೋ ಬ್ರದರ್ಸ್ಗೂ ಅದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಬ್ರದರ್ಸ್ ಯಾರು? ನಿಜವಾದ ಬ್ರದರ್ಸ್ ಯಾರು? ಇವಾಗ ಕನ್ಫ್ಯೂಷನ್ ಇದ್ದಾರೆ ಜನ. ನಾನು ತಿಳ್ಕೊಂಡಿರೋದು ಬ್ರದರ್ ಅಂತ ತಕ್ಷಣ ಡಿ ಕೆ ಸುರೇಶ್ ನನಗೆ ಗೊತ್ತಿರೋದು. ಆದರೆ ತಿರುಗಿ ನೀವು ಪದೇ ಪದೇ ಬ್ರದರ್ಸ್ ಅಂತಂದರೆ ಯಾರು ಕರೆಕ್ಟಾಗಿ ದಯವಿಟ್ಟು ಈ ಜನರಿಗೆ ತಿಳಿ ಕೇಳಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡಿ. ಸರ್, ಈ ಬ್ರೇಕ್ಫಾಸ್ಟ್ ಮೀಟಿಂಗಿಂದ ಈ ಕುರ್ಚಿ ಕೇಳಲಿಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಏನು ಸರ್? ನೋಡಿ, ಅವರು ಇವ್ರ ಕುರ್ಚಿ ಅವರಾದರೂ ಕಿತ್ಕೊಳ್ಳಿ, ಅವ್ರ ಕುರ್ಚಿ ಇವರಾದರೂ ಕಿತ್ಕೊಳ್ಳಿ. ಒಟ್ಟಿಗೆ ದಲಿತರಿಗೆ ಕುರ್ಚಿ ಇಲ್ಲ ಅನ್ನೋದನ್ನು ನೀವು ಸಾಬೀತು ಮಾಡಿಬಿಟ್ರಿ. 70 ವರ್ಷದಿಂದ ಹೋರಾಟ ಮಾಡ್ತಾರಲ್ಲಪ್ಪ ಅವರು. ಅವರ ಸಮಾಧಿ ಕಟ್ಟಿಬಿಟ್ರಲ್ಲ, ದಲಿತರ ಸಮಾಧಿಯನ್ನು ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಕಟ್ಟಿ ಆಯಿತು. ಅದರ ಮೇಲೆ ಒಂದು ಗಿಡ ನೆಟ್ಟು ನೀರು ಬಿಟ್ಟಾಯಿತು. ದಲಿತರ ಪರಿಸ್ಥಿತಿ ಕೇಳೋರಿಲ್ಲ ಕಾಂಗ್ರೆಸ್ಸಲ್ಲಿ. ಈಗ ನೋಡಿ, ಇನ್ನೊಂದು ಹೇಳಿರ್ತೀನಿ ನಿಮಗೆ, ಅದು ಅಧಿಕಾರ ಹಂಚಿಕೆ ಆಗುತ್ತೋ ಬಿಡುತ್ತೋ. ಈ ರೀಶಫಲ್ ಏನಾದರೂ ಆಗ್ಬಿಡ್ಲಿ. ಈಗ ಡಾಕ್ಟರ್ ಪರಮೇಶ್ವರ್ ಔಟ್, ಮುಖ್ಯಮಂತ್ರಿ ಆಗಬೇಕಾಗಿತ್ತಲ್ಲ ಅವರು ಕೊಕ್. ಎಚ್.ಸಿ. ಮಹದೇವಪ್ಪ ಆದ ತಕ್ಷಣನೇ ಈಗೇನು ಮಂತ್ರಿ ಅಂದ್ಕೊಂಡಿರ್ತಾರೆ, ಮಂತ್ರಿ ಇರಲ್ಲ. ಕೆ.ಎಚ್. ಮುನಿಯಪ್ಪ ಮಂತ್ರಿ ಇರಲ್ಲ. ದಲಿತರ ಮುಖ್ಯಮಂತ್ರಿ ಆಗ್ಬೇಕಂತ ಇಷ್ಟು ಹೋರಾಟ ಮಾಡ್ತಾರಲ್ಲ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೊಬ್ಬ ದಲಿತ ಮುಖ್ಯಮಂತ್ರಿ ತನ್ನ ಮುಂದೆ ಆಗಲಿಕ್ಕೆ ಅವರು ಬಿಡೋಲ್ಲ. ಅವ್ರ ಮಗ ಮಾತ್ರ ಏನಾದರೂ ಆದರೆ ಅವ್ರ ಮಗನಿಗೆ ಮಾತ್ರ ಅವ್ರ ಹತ್ರ ಅವಕಾಶ ಇಲ್ಲ. ನಾನೇ ಮುಖ್ಯಮಂತ್ರಿ ಆಗಬೇಕು, ಆಗಿಲ್ಲ ಅಂದರೆ ನನ್ನ ಮಗನ್ನೇನಾದರೂ ಮಾಡಬೇಕೇ ಹೊರತು ಇನ್ನೊಬ್ಬ ದಲಿತ ಆ ಜಾಗದಲ್ಲಿ ಆಗಬಾರ್ದು ಅನ್ನೋದು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ತೀರ್ಮಾನ. ಬೇಕಾದ್ರೆ ನೀವು ನೋಡ್ತಾ ಇರಿ, ಎಲ್ಲರನ್ನೂ ತೆಗೆದು ಅವ್ರನ್ನ ಮುಖ್ಯಮಂತ್ರಿನೇ ನಮ್ಮ ಉಪಮುಖ್ಯಮಂತ್ರಿನೇ ಮಾಡ್ತಾರೆ ಹೊರತು ಅವ್ರನ್ನ ಇಷ್ಟು ಜನ ನೀವು ತೆಗಿತೀರಲ್ಲ. ಈಗ ಪ್ರಿಯಾಂಕಾ ಖರ್ಗೆ ಅವ್ರನ್ನ ತೆಗೆದು ಬಿಡಿ ಇದರಿಂದ ಕ್ಯಾಬಿನೆಟ್ಟಿಂದ ನಾನು ನೋಡ್ತೀನಿ. ನಿಮ್ಮಿಂದ ಆಗಲ್ಲ. ಯಾಕೆಂತಂದರೆ ಈ ಕಾಂಗ್ರೆಸ್ ಅನ್ನೋದೇನೆ ದಲಿತ ವಿರೋಧಿ. ಈಗ ದಲಿತರಿಗೆ ಅಲ್ಲೊಂದು ಜಾಗ ಕೊಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ಅವರೇ ಹೇಳ್ತಾರಲ್ಲ, ಹೈಕಮಾಂಡ್ ನನ್ನ ಕೈಯಲ್ಲಿ ಏನಿಲ್ಲ, ನಾನು ಅಸಹಾಯಕ, ನನ್ನ ತುಟಿಗಳನ್ನು ಗಮ್ ಹಾಕಿ ಮೆತ್ತಿಬಿಟ್ಟಿದ್ದಾರೆ. ಯಾರು ಮೆತ್ತಿದ್ದವ್ರಿಗೆ? ನಾನು ಹೋಗಿ ಹೈಕಮಾಂಡ್ಗೆ ಹೇಳ್ತೀನಿ, AICC ಹೈಕಮಾಂಡ್. ಬಟ್ ಅವ್ರು ಹೇಳೋದು ಯಾರಿಗೆ? ಯಾರು ಹೈಕಮಾಂಡು? ಯಾರೋ ನಮ್ಮ ಅಸ್ಸಾಂ ಮುಖ್ಯಮಂತ್ರಿ ಇದ್ದಾರೆ, ಪಾಗಲ್ ದೊರೆ ಇದ್ದಾರಂತ. ಆ ಪಾಗಲ್ ದೊರೆ ಅಂತ ಹೇಳಿದ್ದಾರೆ. ಆ ಪಾಗಲ್ ದೊರೆನಾ ಹೈಕಮಾಂಡು? ಇಂಥ ಕಾಂಗ್ರೆಸ್ ಪಾರ್ಟಿ ಅಂತ ಒಂದು ಕೆಟ್ಟ ಪಾರ್ಟಿ ಈ ದೇಶದಲ್ಲಿ ಇರಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ಮೊದಲೇ ಹೇಳ್ಬಿಟ್ಟಿದ್ದಾರೆ, ನಾವು ಪದೇ ಪದೇ ಹೇಳೋದು ಬೇಕಾಗಿಲ್ಲ. ಬಟ್ ಈ ದೇಶದ ಸಮಸ್ಯೆಗಳೆಲ್ಲವೂ ಇರೋದು ಕಾಂಗ್ರೆಸ್ ಇರೋದ್ರಿಂದ. ಪ್ರಜಾಪ್ರಭುತ್ವ ಅನ್ನೋದು ಅದಕ್ಕೆ ಬೆಲೆ ಇಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತು ಸರ್ವನಾಶ ಆಗುತ್ತೋ ಪ್ರಜಾಪ್ರಭುತ್ವಕ್ಕೆ ಆವತ್ತು ಬೆಲೆ ಬರುತ್ತೆ.
ಯಾವತ್ತೂ